ನಮಸ್ಕಾರ ವೀಕ್ಷಕರೇ. ಈ ದಿನ ನಾವು ಬೆನ್ನೋವು, ಸೊಂಟ ನೋವು, ಮಂಡಿ ನೋವು ಎಲ್ಲವನ್ನ ಓಡಿಸೋ ಅಂಥ ಬಹಳ ಆರೋಗ್ಯಕರವಾದ ಮೆಂತ್ಯ ಲಡ್ಡುನ ಮಾಡ್ಕೊಳ್ಳೋಣ. ಇದು ಬೆಳೆಯೋ ಮಕ್ಕಳಿಗೆ, ಋತುಮತಿಯರಿಗೆ, ಬಾಣಂತಿಯರಿಗೆ ಹಾಗೆ ವಯಸ್ಸಾದವರಿಗೆ ಪ್ರತಿಯೊಬ್ಬರಿಗೂ ಉಪಯೋಗ ಆಗುವಂತಹ ಶಕ್ತಿವರ್ಧಕ ಲಡ್ಡು ಆಗಿದೆ. ಬನ್ನಿ ಈ ಲಡ್ಡು ಹೇಗೆ ಮಾಡ್ಕೊಳ್ಳೋದು ನೋಡ್ಕೊಳ್ಳೋಣ. ಇದಕ್ಕೆ ನಾನು ಅರ್ಧ ಕಪ್ನಷ್ಟು ಮೆಂತ್ಯ ಕಾಳು ತೊಗೊಂಡಿದ್ದೀನಿ. ಈ ಮೆಂತ್ಯ ಕಾಳಂತೂ ಖನಿಜಾಂಶಗಳ ಭಂಡಾರ ಅಂತ ಹೇಳ್ಬೋದು. ಇದು ತೂಕ ಇಳಿಸ್ಬೇಕು ಅಂದ್ಕೊಂಡಿರೋರಿಗೆ, ಹಾರ್ಮೋನ್ ಪ್ರಾಬ್ಲಮ್ ಆದಂಥ ಹೆಂಗಸರಿಗೆ, ಸಕ್ಕರೆ ಕಾಯಿಲೆ ಇರೋರಿಗೆ, ಹಾಗೆ ಕೊಲೆಸ್ಟ್ರಾಲ್ ತೊಂದರೆ ಇರೋರಿಗೆ ಪ್ರತಿಯೊಬ್ಬರಿಗೂ ಒಳ್ಳೆಯದು. ಇದನ್ನು ನಾನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೊಳ್ತೀನಿ. ಈ ಅರ್ಧ ಕಪ್ನಷ್ಟು ಮೆಂತ್ಯದ ಪುಡಿನ ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ. ಅದಕ್ಕೆ ನಾವು 1 ಕಪ್ನಷ್ಟು ಹಾಲನ್ನು ಸ್ವಲ್ಪವಾಗಿ ಅದಕ್ಕೆ ಹಾಕಿ ಸೇರಿಸ್ಕೊಳ್ತಾ ಹೋಗೋಣ. ಇಲ್ಲಿ ಹಾಲು ಆದಷ್ಟು ರೂಮ್ ಟೆಂಪರೇಚರ್ನಲ್ಲಿರೋ ಹಾಲನ್ನೇ ನೀವು ತೊಗೋಬೇಕಾಗುತ್ತೆ. ಇದು ತೀರಾ ಫ್ರಿಡ್ಜಲ್ಲಿರೋ ಹಾಲು ಅಥವಾ ಬಿಸಿ ಹಾಲನ್ನು ಸೇರಿಸಬಾರ್ದು. ರೂಮ್ ಟೆಂಪರೇಚರಲ್ಲಿ ಇರೋ ಹಾಲನ್ನೇ ನಾವು ಸೇರಿಸ್ಬೇಕಾಗುತ್ತೆ. ಹಾಲನ್ನು ಸೇರಿಸಿ 1 ರಿಂದ 2 ಗಂಟೆ ಕಾಲ ಬಿಟ್ಟುಬಿಡೋಣ. 1 ಗಂಟೆ ಕಾಲ ಆದಮೇಲೆ ನೀವೇ ನೋಡ್ಬೋದು, ಇದು ಇಷ್ಟು ಹಾಲನ್ನು ಹೀರ್ಕೊಂಡು ಗಟ್ಟಿಯಾಗಿರುತ್ತೆ. ಈ ರೀತಿ ಮಾಡೋದ್ರಿಂದ ಈ ಮೆಂತ್ಯದ ಲಡ್ಡು ಘಮ ಬಹಳ ಚೆನ್ನಾಗಿರುತ್ತೆ. ಮೊದಲಿಗೆ ನಾವು ಒಂದು ಬಾಣಲೆಗೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಅದಕ್ಕೆ ಅರ್ಧ ಕಪ್ನಷ್ಟು ಬಾದಾಮಿ ಹಾಕ್ಕೊಂಡು ಹುರ್ಕೋಬೇಕಾಗುತ್ತೆ. ಬಾದಾಮಿ ಸ್ವಲ್ಪ ಆದಮೇಲೆ ಇದಕ್ಕೆ ನಾವು 1/4 ಕಪ್ನಷ್ಟು ಗೋಡಂಬಿನ ಹಾಕಿ ಹುರಿತಾ ಇದ್ದೀವಿ. ಬಾದಾಮಿ ಹುರಿಯೋದಕ್ಕೆ ಸ್ವಲ್ಪ ಸಮಯ ಜಾಸ್ತಿ ತೊಗೊಳೋದ್ರಿಂದ ಬಾದಾಮಿನ ಮೊದಲು ಹಾಕ್ಕೊಂಡಿದ್ದೀವಿ. ಆಮೇಲೆ 1/4 ಕಪ್ನಷ್ಟು ಪಿಸ್ತಾ, 1/4 ಕಪ್ನಷ್ಟು ವಾಲ್ನಟ್ಸ್ ಕೂಡ ಹಾಕಿ ಹುರಿಯೋಣ. ಇಲ್ಲಿ ನಿಮಗೆ ಇಷ್ಟವಾಗಿರೋವಂಥ ನಟ್ಸು ಯಾವ್ದು ಬೇಕಾದರೂ ಹಾಕ್ಕೊಂಡು ನೀವು ಇಲ್ಲಿ ಹುರ್ಕೋಬೋದು. ಈಗಿದು ಹುರಿದಾಗಿದೆ. ಇದನ್ನು ಒಂದು ದೊಡ್ಡ ಪಾತ್ರೆಗೆ ನಾವು ಎಲ್ಲದನ್ನೂ ಹಾಕ್ಕೊಳ್ಳೋಣ. ನಂತರ ನಾವು 1 ಕಪ್ನಷ್ಟು ಮಖಾನ ಅಥವಾ ತಾವರೆ ಬೀಜ ಅಂತ ಏನು ಹೇಳ್ತಾರೆ ಅದನ್ನು ಹುರ್ಕೋಬೇಕು. ಯಾವುದನ್ನು ಸ್ಕಿಪ್ ಮಾಡಿದ್ರೂ ಈ ಮಖಾನ ಬೀಜ ಮಾತ್ರ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಇದರಲ್ಲಿ ಮೂಳೆಗೆ ಉಪಯೋಗ ಆಗುವಂತಹ ಕ್ಯಾಲ್ಶಿಯಂ, ಪೊಟ್ಯಾಷಿಯಮ್, ಆಮೇಲೆ ತೂಕ ಇಳಿಸೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಹಾರ್ಟ್ಗೂ ತುಂಬ ಒಳ್ಳೆಯದು. ಲೇಡೀಸ್ಗಂತೂ ಇದು ಬಹಳ ಒಳ್ಳೆಯದು. ಹಾಗಾಗಿ ಇದನ್ನು ಸ್ಕಿಪ್ ಮಾಡಬೇಡಿ. ಈಗ ಇದು ಆಗಿದೆ. ಇದನ್ನು ಕೂಡ ನಾವು ಅದೇ ದೊಡ್ಡ ಪಾತ್ರೆಗೆ ಎಲ್ಲದನ್ನೂ ಹಾಕ್ಕೊಳ್ಳೋಣ. ಈಗ ಬಾಣಲಿಗೆ ಮತ್ತೆ 1 ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಳ್ಳೋಣ. ಇದಕ್ಕೆ ಅರ್ಧ ಕಪ್ನಷ್ಟು ಗೋಂದು ಹಾಕ್ಕೊಳ್ಳೋಣ. ಈ ಗೋಂದನ್ನು ಪ್ರತಿಯೊಬ್ಬ ತಾಯಂದಿರು ಅವರ ಮಕ್ಕಳಿಗೆ ಋತುಮತಿ ಆದಾಗ ಬಾಣಂತನದಲ್ಲಿ ಕೊಟ್ಟೇ ಇರ್ತಾರೆ. ಇದೆಲ್ಲ ನಿಮಗೆ ಗೊತ್ತೇ ಇದೆ. ಬೆನ್ನೋವು, ಮಂಡಿ ನೋವು ಹಾಗೆ ಸೊಂಟ ನೋವು ಹೋಗ್ಲಾಡ್ಸೋಕ್ಕೋಸ್ಕರ ನಾನಿಲ್ಲಿ ಗೋಂದನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಗೋಂದೆಲ್ಲ ಹುರಿದಾಗಿದೆ ನೋಡಿ. ನಂತರ ಬಾಣಲಿಗೆ ಮತ್ತೆ ನಾವು 1 ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಂಡು ಇದಕ್ಕೆ 1/2 ಕಪ್ನಷ್ಟು ಗೋಧಿ ಹಿಟ್ಟನ್ನು ಹಾಕಿ ಗಮ್ಮನ್ನವರೆಗೂ ಹುರ್ಕೊಳ್ಳೋಣ. ಇದ್ರ ಜೊತೆಗೇ ನಾವು 1/4 ಕಪ್ನಷ್ಟು ಗಸಗಸೆನ ಕೂಡ ಹಾಕಿ ಹುರ್ಕೊಳ್ಳೋಣ. ಗಸಗಸೆಯಲ್ಲಿ ಹೇರಳವಾದ ಕ್ಯಾಲ್ಶಿಯಂ ಇರೋದ್ರಿಂದ ಇದು ಮೂಳೆಗಳಿಗೆ ಸಹಾಯಕಾರಿ. ಹಾಗೆ ರಾತ್ರಿ ನಿದ್ದೆ ತೊಂದರೆ ಇರೋರಿಗೂ ಕೂಡ ಇದು ಬಹಳ ಸಹಾಯಕಾರಿ. ಹಾಗೆ ಅರ್ಧ ಕಪ್ನಷ್ಟು ಕರ್ಬೂಜದ ಬೀಜ ಕೂಡ ಇದ್ರ ಜೊತೆಗೇ ನಾನು ಹಾಕಿ ಹುರ್ಕೊಳ್ತಾ ಇದ್ದೀನಿ. ಇದಕ್ಕೆ ತುಪ್ಪ ಕಮ್ಮಿ ಅಂತ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಇದನ್ನು ಹುರಿತಾ ಇರೋವಾಗಲೇ ನಾವು ಒಂದು ಮಿಕ್ಸಿ ಜಾರಿಗೆ ಈ ಆರಕ್ಕೆ ಇಟ್ಟಿರುವಂಥ ಪ್ರತಿಯೊಂದು ಪದಾರ್ಥಗಳನ್ನು ಹಾಕ್ಕೊಂಡು ಹಾಗೆ ಗೋಂದನ್ನು ಸಹಿತ ಹಾಕ್ಕೊಂಡು ತರ್ತರಿಯಾಗಿ ಪುಡಿ ಮಾಡ್ಕೊಳ್ಳೋಣ. ಇದೆಲ್ಲವನ್ನು ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಳ್ಳೋಣ.
ಈಗ ಗೋಧಿ ಹಿಟ್ಟು ಘಮ ಘಮ ಅಂತ ಇದೆ. ಇದನ್ನು ಸಹಿತ ನಾವು ಆ ಮಿಶ್ರಣದ ಜೊತೆಗೆ ಸೇರಿಸ್ಕೊಳ್ಳೋಣ. ಈಗ ನೆನೆಸಿರೋ ಅಂಥ ಮೆಂತ್ಯ ನೋಡಿ ಎಷ್ಟು ಗಟ್ಟಿಯಾಗಿದೆ. ಇದನ್ನು ನಾವು ಹುರ್ಕೋಬೇಕು. ತುಪ್ಪ ಹಾಕಿ ಇದನ್ನು ಕೂಡ ನಾವು ಬಾಣಲಿಲಿ ಮತ್ತೆ ಹುರ್ಕೋಬೇಕು. ಅದರಲ್ಲಿ ಇರೋವಂಥ ತೇವಾಂಶ ಎಲ್ಲ ಹೋಗುತ್ತೆ. ಜಿಡ್ಡಿನಂಶ ಚೆನ್ನಾಗಿರೋದ್ರಿಂದ ಚಳಿಗಾಲದ ಸಮಸ್ಯೆಯಾದ ಮೈ ಕೈ ಒಡೆಯೋ ಅಂಥ ತೊಂದರೆನೂ ಹೋಗಲಾಡಿಸುತ್ತೆ ಈ ಲಡ್ಡು. ಇದನ್ನು ನಾವು ಸುಮಾರು ಒಂದು 5ರಿಂದ 10 ನಿಮಿಷ ಅದರ ಘಮ, ಮೆಂತ್ಯದ ಘಮ ಬಹಳ ಚೆನ್ನಾಗಿ ಗಮ್ ಅಂತ ಬರೋವರೆಗೂ ಹುರ್ಕೋಬೇಕಾಗುತ್ತೆ. ಇದನ್ನು ನಾವು ಒಂದು ತಟ್ಟೆಗೆ ಹಾಕಿ ಆರ್ಲಿಕ್ಕೆ ಬಿಟ್ಬಿಡೋಣ. ನಂತರ ನಾವು ಬಾಣಲಿಗೆ ಮತ್ತೆ 1 ಸ್ಪೂನ್ ತುಪ್ಪ ಹಾಕಿ 1/4 ಕಪ್ನಷ್ಟು ಅಗಸೆ ಬೀಜ ಹಾಗೆ 1/4 ಕಪ್ನಷ್ಟು ಅಳವಿ ಬೀಜ ಕೂಡ ಹಾಕಿ ಹುರ್ಕೊಳ್ಳೋಣ. ಇದ್ರ ಜೊತೆಗೇ ನಾನು ಮೆಣಸು, ಏಲಕ್ಕಿ ಹಾಗೂ 1 ಜಂಗಲ್ ಏಲಕ್ಕಿನ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಇಲ್ಲಿ ನೀವು ಅಗಸೆ ಬೀಜ ಮತ್ತು ಅಳವಿ ಬೀಜನ ಬೇಕಾದರೆ ಹಾಕ್ಕೋಬೋದು, ಇಲ್ಲದೆ ಸ್ಕಿಪ್ ಮಾಡ್ಬೋದು. ಇದು ಹೃದಯಕ್ಕೆ ಮತ್ತು ಕೂದಲಿಗೆ ಬಹಳ ಒಳ್ಳೆಯದು ಅನ್ನೋದಕ್ಕೋಸ್ಕರ ನಾನು ಹಾಕ್ಕೊಳ್ತಾ ಇದ್ದೀನಿ. ಅಗಸೆ ಬೀಜ ಚಟಪಟ ಅಂತ ಅಂದಿದ ತಕ್ಷಣ ಇದು ಆಗಿದೆ. ಇದನ್ನು ನಾವು ಆರಿದ ಮೇಲೆ ಇದನ್ನು ತರ್ತರಿಯಾಗಿ ಪುಡಿ ಮಾಡ್ಕೊಳ್ಳೋಣ. ಅದಕ್ಕೇ ನಾವು ಆರಕ್ಕೆ ಇಟ್ಟಿದ್ದಂಥ ಮೆಂತ್ಯದ ಪುಡಿಯನ್ನು ಕೂಡ ಸೇರಿಸಿ ಒಂದು ಸಲ ಅದನ್ನು ಕೂಡ ಪುಡಿ ಮಾಡ್ಕೊಳ್ಳೋಣ. ಇದಿಷ್ಟನ್ನು ನಾವು ಒಂದು ಆ ದೊಡ್ಡ ಪಾತ್ರೆಗೆ ಎಲ್ಲದನ್ನೂ ಹಾಕ್ಕೊಳ್ಳೋಣ. ಈಗ ಕೊಬ್ಬರಿ ತುರಿನ ಕೂಡ ನಾನು ಸಣ್ಣಕ್ಕೆ ಪುಡಿ ಮಾಡಿಬಿಟ್ಟು ಇದನ್ನು ಕೂಡ ಹುರ್ಕೊಳ್ತಾ ಇದ್ದೀನಿ. ಇದನ್ನು ಆ ಪಾತ್ರೆಯಲ್ಲಿರೋ ಮಿಶ್ರಣಕ್ಕೆ ಸೇರಿಸ್ಕೊಳ್ಳಿ. ಈಗ ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಬೆಲ್ಲವನ್ನು ನಾವು ಕರಗಿಸ್ಕೊಳ್ಳೋಣ. ಇದಕ್ಕೆ ನಾನು 300 ಗ್ರಾಮಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಸಿಹಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೋಬೋದು. ಇದು ಬೆಲ್ಲ ಕರಗೋಷ್ಟೊತ್ತಿಗೆ ನಾವು ಎಲ್ಲದನ್ನು ಚೆನ್ನಾಗಿ ಸೇರಿಸ್ಕೊಳ್ಳೋಣ. ಬೆಲ್ಲ ಕರಗಿದೆ. ಈಗ ನಾವು ಇದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ಒಣಶುಂಠಿ ಪುಡಿ ಹಾಗೆ 1 ಟೀ ಸ್ಪೂನ್ನಷ್ಟು ಜಾಯಿಕಾಯಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀವಿ. ಈ ಮಿಶ್ರಣವನ್ನು ನಾವು ದೊಡ್ಡ ಪಾತ್ರೆಗೆ ಅದನ್ನು ಕೂಡ ಹಾಕ್ಕೊಳ್ಳೋಣ. ಇದೆಲ್ಲವನ್ನು ಮೊದಲು ಮಗ್ಚೋ ಕೈಯಲ್ಲೇ ಸೇರಿಸ್ಕೊಳ್ಳಿ, ಯಾಕಂದರೆ ತುಂಬ ಬಿಸಿ ಇರುತ್ತೆ. ಆಮೇಲೆ ಇದನ್ನು ನಿಮಗೆ ಇಷ್ಟವಾಗಿರೋಂಥ ಸೈಜಿನ ಉಂಡೆನ ಮಾಡ್ಕೊಳ್ಳಿ. ಈಗ ಐರನ್, ಕ್ಯಾಲ್ಶಿಯಂ, ಮ್ಯಾಂಗನೀಸ್, ಮೆಗ್ನೀಷಿಯಮ್, ಬಿ ವಿಟಮಿನ್ಸ್, ವಿಟಮಿನ್ ಸಿ ಹಾಗೆ ಆ್ಯಂಟಿ ಆಕ್ಸಿಡೆಂಟ್ಸ್ ಭರಿತ ಮೆಂತ್ಯದ ಲಡ್ಡು ಸಿದ್ಧವಾಗಿದೆ. ಈ ಶಕ್ತಿವರ್ಧಕ ಲಡ್ಡುನ ನೀವು ಕೂಡ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ಶೇರ್ ಮಾಡಿ. ಹಾಗೆ ಹೇಗೆ ಬಂತು ಲಡ್ಡು, ಚೆನ್ನಾಗಿತ್ತಾ ಅದನ್ನು ಕೂಡ ನನಗೆ ಇಲ್ಲಿ ಬಂದು ತಿಳಿಸಿ. ಧನ್ಯವಾದ.